ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಂದು ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಿದ್ದೀವಿ. ಇವತ್ತು ಬಂದು ಫಾದರ್ಸ್ ಡೇ, ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ. ಮೊನ್ನೆ ವಿಡಿಯೋಲ್ಲೇ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಲೆಂತ್ ಇತ್ತು, ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಫಾದರ್ಸ್ ಡೇದು ಇವತ್ತು ಕೇಕ್ ಕಟಿಂಗ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಕ್ಯಾಂಡಲ್ ಏನೂ ಆಗಿಲ್ಲ, ಅದು ಪೆಟ್ಟಿಂದ ವೇಸ್ಟ್ అయిపోయింది. ఎట్లా మాలికి ఇచ్చోతా ఫాదర్ కు ಇದರ ಸ್ಟ್ರಾಂಗ್ కేక్ కటింగ్ ಮಾಡಿ ಅಂತ చేద్దాం పెట్టుకోదా ఒకేసారి అంతా పెట్టుకోలేడి నువ్వు చేతి పెట్టుకోలేడి లాంకున్నదా ಅಲ್ಲಿ ತೆಗ್ದವ ಹತ್ರಕ್ಕೆ ತೆಗ್ದವ నువ్వు ತೆಗ್ಲು ಓ ಚಾಕುನ ಹಿಂಗೆ ಕಾಯ್ತಾಳಿ ಆಗ ಆಮ್ರಂಗೆ ಬತ್ತು ನನಗೆ ಇವಾಗೆ ಮಾಡಿದೆ ಜಸ್ಟ್. ಅಯ್ಯೋ ಚಾಕು ಬರ ಕೊಡ. నువ్వు పెద్దది మామకు పెద్దది, మామకు తాత పెట్టలే ఇంకా ఈ మమ్మీ అందులో ಹನಿ ಕಮ್ಮಿ ಹಾಕು ಅಂತ ಹೇಳ್ದಾಕ ಹನಿ ಜಾಸ್ತಿ ಕ್ಯಾಮ್ರಾ ಹೊಡ್ಸಿದ್ದೀನಿ ಅಕ್ಕ, ಹಂಗೆ ಬಿಡ್ತಿರೋದು. ಬಾ ಅರ್ಧ ತಗೋತ ಇಷ್ಟೇ ಹಂಗೆ ನೆಕ್ಸ್ಟ್ ಇಯರ್ ವಿಲ್ ಬಿಕಮ್ ಅ ಫಾದರ್. ಅಡ್ವಾನ್ಸ್ next year he'll become father. My father and co-father is standing there. Ramya. Ije. ನೀನು ಅಂದು ನಾನು ಫೋನ್ ಮಾಡನು ನೀವು ಸಾಕಪ್ಪ ಶುಗರ್ ಇಲ್ಲ ಬಂದು ಆ ಕಡೆ ಬಂದೆ ಇಲ್ಲ ಮಾತಾಡಿ ಚೂತಾನೆ ಫಾದರ್ಸ್ ಡೇದು ಎಲ್ಲ ಕೇಕ್ ಕಟಿಂಗ್ ಎಲ್ಲ ಆಯಿತು, ಚೆನ್ನಾಗಿತ್ತು. ಬೆಳಗ್ಗೆ ಬಂದು ಕಳಸ ಪೂಜೆ ಎಲ್ಲ ಆಯಿತು. ನೈಟ್ ಇವತ್ತು ಬಂದು ಕೇಕ್ ಕಟಿಂಗ್ ಆಯಿತು. ಕಳಸ ಪೂಜೆದು ಯಾರು ವಿಡಿಯೋ ನೋಡಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ಇವತ್ತು ಅಡುಗೆ ಬಂದು ನಾನು ಮಜ್ಜಿಗೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಅಣ್ಣೆ ಸೊಪ್ಪು ಹಾಕಿ ಮಾಡಬೇಕು, ಅಣ್ಣೆ ಸೊಪ್ಪು ಹಾಕಿ ಮಾಡಬೇಕು, ತುಂಬ ಚೆನ್ನಾಗಿರತ್ತೆ. ಮುದ್ದೆ ಅನ್ನಕ್ಕೆ ಚೆನ್ನಾಗಿರತ್ತೆ. ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಅಣ್ಣೆ ಸೊಪ್ಪು ತೊಗೊತಾ ಇದ್ದೀನಿ. ಅಣ್ಣೆ ಸೊಪ್ಪು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಒಂದು 4 ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದ್ರ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಅಣ್ಣೆ ಸೊಪ್ಪು ಬಂದು ನಾವು ಎಷ್ಟೇ ಹಾಕ್ಕೊಂಡ್ರೂ ಒಂದು ಹಿಡಿಯಷ್ಟೇ ಆಗೋದು, ಚಿಕ್ಕದಾಗಿ ಆಗೋಗುತ್ತೆ. ನಾವು ಬೇಳೆ ಏನು ಹಾಕ್ಕೊತಾ ಇಲ್ಲಲ್ವ, ಅದಕ್ಕೋಸ್ಕರ ಕಮ್ಮಿ ಆಗೋಗುತ್ತೆ. ನಾವು ಉಪ್ಪು ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ಸಾಕು.
ಇದು ಚೆನ್ನಾಗಿ ಅಂದ್ರೆ ನಾರ್ಮಲ್ ಬಾಯ್ಲ್ ಮಾಡ್ಕೊಬೇಕು. ಬೇಗ ಬೆಂದೋಗುತ್ತೆ. ನಮ್ಗೆ ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಂಡ್ರೆ ಏನು ಸಿಕ್ಕಲ್ಲ. ಮಾಮೂಲಿ ಪಾತ್ರೆ ಸ್ಟೀಲಿನ ಪಾತ್ರೆಯಲ್ಲೇ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಂಡ್ರೆ ಬೇಗ ಒಂದು 3-4 ಮಿನಿಟ್ಸ್‌ಗೆಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಅದ್ರ ಜೊತೆ ನಾನು ಖಾರಕ್ಕೆ ಎಷ್ಟು ಬೇಕೋ ನಾನು ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5 ಜಾಸ್ತಿ ಖಾರ ಎಳಿಯಲ್ಲ ಇದಕ್ಕೆ. ಈ ಮಜ್ಜಿಗೆ ಸಾಂಬಾರ್ಗೆ ಖಾರ ಕಮ್ಮಿ ಎಳಿಯುತ್ತೆ. ನಾನು ಅದಕ್ಕೋಸ್ಕರ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ. ಇದು ಬಂದು ಒಂದೇ ಟೈಮ್‌ಗೆ ಆಗೋದು. ಒಂದು ಟೈಮ್‌ಗೆ ಆಗುತ್ತೆ ಅಷ್ಟೇ ನಮ್ಮ ಮನೆಗಂತೂ. ಯಾವಾಗ ನೀವೇ ಆಗಲಿ ಒಂದು ಟೈಮ್ ಮಾಡ್ಕೊಂಡು ನೋಡಿ, ನಿಮ್ಗೆ ಚೆನ್ನಾಗಿದ್ರೆ ಇನ್ನೊಂದ್ಸಲ ಮಾಡ್ಕೊಬೋದು. ಇದು ಚೆನ್ನಾಗಿ ನೀವು ಬಾಯ್ಲ್ ಆಗಿರೋದು ನೋಡಿಕೊಂಡು ಕೈಯಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿರೋ ಹಸಿಮೆಣಸಿನ್ಕಾಯಿ ಎಲ್ಲ ತೆಗೆದು ಇಕ್ಕೊತಾ ಇದ್ದೀನಿ. ಮುದ್ದೆಗೆ ಇಕ್ಕಿದ್ದೀನಿ ಒಂದು ಕಡೆಗೆ. ಹಸಿಮೆಣಸಿನ್ಕಾಯಲ್ಲೆಲ್ಲ ತೆಗೆದಿಕ್ಕೊಂಡು ನಾವು ಸ್ಟ್ರೈನರಲ್ಲಿ ನಾವು ಕ್ಲೀನಾಗಿ ನೀರು ಸೋದಿಸ್ಕೊಬೇಕು. ಅದರಲ್ಲಿ ಸೊಪ್ಪಿನಲ್ಲಿ ಸ್ವಲ್ಪನೂ ನಮಗೆ ನೀರಿರಬಾರ್ದು. ಅದು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಕ್ಲೀನಾಗೆ ಸೋದಿಸ್ಕೊಬೇಕು. ನಾನು ಮಿಕ್ಸಿ ಜಾರ್ಗೆ ನಾನು ಅದು ಬಾಯ್ಲ್ ಆಗಿರೋದು ಹಸಿಮೆಣಸಿನ್ಕಾಯಿ ಮತ್ತು ಒಂದು 5-6 ಬೆಳ್ಳುಳ್ಳಿ ಅಷ್ಟೇ ಕಮ್ಮಿ ತೊಗೊಳ್ಳಿ. ಇದು ಒಂದು ಕಾಲಷ್ಟು, ಒಂದು 4-5 ಕಾಳಷ್ಟು ಕಾಳುಮೆಣಸು ಮತ್ತು ಸೊಪ್ಪು, ನಾವು ಸೊಪ್ಪು 1 ಸ್ಪೂನಷ್ಟು ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ರುಬ್ಬಕ್ಕಲ್ಲಿದ್ರೆ ರುಬ್ಕೊಂಡ್ರೂ ಇನ್ನೂ ಟೇಸ್ಟ್ ಸಿಕ್ಕತ್ತೆ ನಿಮಗೆ. ಇವಾಗ ನಮ್ಮ ಮನೇಲೆಲ್ಲ ರುಬ್ಬಕ್ಕಲ್ಲಿರಲ್ಲ, ಅದಕ್ಕೋಸ್ಕರ ನಾವು ಮಿಕ್ಸಿಗೆ ಹಾಕಲೇಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಇದು ಸೊಪ್ಪು ಬಂದು ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು, ಇಲ್ಲಾಂದರೆ ಮಜ್ಜಿಗೆ ಸಾರು ತುಂಬ ನೀರಾಗೋಗುತ್ತೆ. ಅದು ಒಂದು ಕಡೆ ಪ್ರೆಸ್ ಮಾಡ್ಕೊಂಡು ತೆಗೆದಿಕ್ಕೊಂಡಿದ್ದೀವಿ. ಇವಾಗ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ನಾನು ಬಂದು ನಂದಿನಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಕೈಯೆಲ್ಲನ ಬೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡ್ರೂ ಚೆನ್ನಾಗಿ ಮಜ್ಜಿಗೆ ಥರ ಆಗುತ್ತೆ. ಒಡೋಡಕ್ಕೆ ಇಡಬಾರ್ದು. ಇದು ಮಜ್ಜಿಗೆ ಮೊಸರು ಬಂದು ಕ್ಲೀನಾಗಿ ಬ್ಲೆಂಡ್ ಆಗಿರಬೇಕು. ಬ್ಲೆಂಡ್ ಆಗಿದ್ರೇ ಮಜ್ಜಿಗೆ ಸಾರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಮಜ್ಜಿಗೆ ಸಾಂಬಾರು ಒಬ್ಬೊಬ್ರಿಗೆ ಗೊತ್ತೇ ಇರಲ್ಲ ಈ ಥರ ಸಾಂಬಾರಂತೂ. ನನಗೂ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಒಬ್ಬರು ಗೌರಮ್ಮ ಅವ್ರು ಬರ್ತಾರೆ, ಅವ್ರ ಕೈಯಲ್ಲಿ ಹೇಳ್ಸ್ಕೊಂಡು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು. ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಇವಾಗ ಮಜ್ಜಿಗೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಸೊಪ್ಪು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಚೆನ್ನಾಗಿ ನೀರು ಪ್ರೆಸ್ ಮಾಡ್ಕೊಂಡಿರೋದು ಮೊಸರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಂಬಾರು ತುಂಬ ನೀರಾಗೋಗುತ್ತೆ, ಟೇಸ್ಟ್ ಸಿಕ್ಕಲ್ಲ. ನಾನು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಸೊಪ್ಪಲ್ಲಿರೋದು ಸ್ವಲ್ಪ ಮಜ್ಜಿಗೆಗೆಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಮೊಸರಲ್ಲಿರೋದು ಸೊಪ್ಪು ತೆಗ್ದಿಕ್ಕೊತೀವಿ, ಕ್ಲೀನಾಗಿ ತೆಗ್ದಿಕ್ಕೊತೀವಿ. ಇದು ಎಷ್ಟು ಚೆನ್ನಾಗಿರತ್ತೆ ಅಂದರೆ ಒಂದ್ಸಲ ನೀವು ಮಾಡ್ಕೊತೀನಿ, ಈಸಿಯಾಗೆ ಮಾಡ್ಕೊಬೋದು. ಒಂದೊಂದು ಸಲ ಯಾವಾಗೂ ಒಂದೇ ಥರ ಮೊಸರು ಸಾಂಬಾರು ಮಜ್ಜಿಗೆ ಸಾಂಬಾರು ತಿಂತೀವಿ. ಈ ಥರ ಒಂದ್ಸಲ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಇವಾಗ ಅದು ಮಿಕ್ಸ್ ಮಾಡ್ಕೊಂಡು ಒಂದು 2-3 ಮಿನಿಟ್ಸ್ ಅದು ಹಂಗೆ ಬಿಟ್ಬಿಡಿ. ಅಂದರೆ ಚೆನ್ನಾಗಿ ಅದು ಮೊಸರಿಗೆ ಅದು ಸೊಪ್ಪು ಎಳ್ಕೊಬೇಕು ಮಜ್ಜಿಗೆ. ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು. ಫಸ್ಟೇ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಸೊಪ್ಪೆಲ್ಲ ಕರೆಕ್ಟಾಗಿರ್ಬೇಕು ನಮಗೆ ಉಪ್ಪು. ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಮಜ್ಜಿಗೆ ಇರೋವಾಗೆ ಉಪ್ಪು ಆ್ಯಡ್ ಮಾಡಿದ್ರೇ ಅದು ಕ್ಲೀನಾಗಿ ಆ ಮಜ್ಜಿಗೆಗೂ ಇಳಿಯತ್ತೆ ಉಪ್ಪು, ಸೊಪ್ಪು ಇಳಿಯತ್ತೆ. ಇವಾಗ ನಾನು ಸೊಪ್ಪೆಲ್ಲ ತೆಗೆದು ಒಂದು ಕಪ್ಗೆ ಹಾಕ್ಕೊತೀನಿ. ನೋಡಿ, ಇದು ಬಂದು ನಮ್ಗೆ 2 ಟೈಮ್ಗೆ ಆಗೋದೇ ಇಲ್ಲ, 1 ಟೈಮ್ ನೀವು ಮಾಡ್ಕೊಬೋದು. ಈ ಸೊಪ್ಪು ಎಷ್ಟೇ ಹಾಕಿದ್ರೂ ಸ್ವಲ್ಪನೇ ಆಗೋದು. ಇದು ಮಿನಿಮಮ್ 4 ಮೆಂಬರ್ಸ್ 5 ಮೆಂಬರ್ಸ್ ತಿನ್ಬೋದು. ಸೊಪ್ಪು ಕಮ್ಮಿ ತಿನ್ನೋರಾದರೆ, ಸೊಪ್ಪು ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಇಬ್ಬರಿಗಾಗುತ್ತೆ ಅಷ್ಟೇ. ಇದೆಲ್ಲ ಕ್ಲೀನಾಗಿ ತೆಗ್ದಿಕ್ಕೊತಾ ಇದ್ದೀನಿ. ಅದ್ರಲ್ಲಿ ಮಜ್ಜಿಗೆ ಇರತ್ತಲ್ವ, ನಾವು ಸಾಂಬಾರಿಗೆ ತಿರುಗಿ ವಾಪಸ್ ಹಾಕ್ಕೊಬೋದು. ಕ್ಲೀನಾಗಿ ಬೇಕಾದರೆ ಸ್ಟೇನರಲ್ಲೇ ನೀವು ಬಗ್ಗಿಸ್ಕೊಂಬಿಡ್ಬೋದು, ಕ್ಲೀನ್ ಆಗುತ್ತೆ. ಇವಾಗ ಬಂದು ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು, ತುಂಬ ನೀರಾದ್ರೂ ಟೇಸ್ಟ್ ಸಿಕ್ಕಲ್ಲ. ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿರತ್ತೆ, ಖಾರ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿದ್ದರೆ ನೆಕ್ಸ್ಟ್ ಟೈಮ್ ಮಾಡ್ಕೊಳೋವಾಗ ಖಾರ ಆ್ಯಡ್ ಮಾಡ್ಕೊಬೋದು. ಸಾಂಬಾರು ಬಂದು ರೆಡಿ ಆಗೈತೆ. ಉಪ್ಪು ನೋಡ್ಕೊಂಡು ಟೇಸ್ಟ್ ಮಾಡಿಕೊಂಡು ಉಪ್ಪು ಬೇಕಾಗಿದ್ದರೆ ಆ್ಯಡ್ ಮಾಡ್ಕೊಬೋದು. ಮಜ್ಜಿಗೆ ಸಾಂಬಾರು ರೆಡಿ ಆಗೈತೆ, ಮತ್ತು ಪಲ್ಯನೂ ಸೊಪ್ಪಿನ ಪಲ್ಯ ರೆಡಿ ಆಗೈತೆ. ನಾವು ಇದಕ್ಕೆ ಒಗ್ಗರಣೆ ಏನು ಬೇಕಾಗಿಲ್ಲ, ಹಂಗೆ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಬೇಕಾಗಿದ್ದರೆ ಸಾಂಬಾರು ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಹಂಗೇನೂ ತಿನ್ಬೋದು. ಮುದ್ದೆ ರೆಡಿ ಆಯಿತು, ಅನ್ನ ರೆಡಿ ಆಯಿತು. ಇವಾಗ ಊಟ ಮಾಡ್ತಾ ಇದ್ದೀವಿ. ಮುದ್ದೆ, ಅನ್ನ, ಸೊಪ್ಪಿನ ಸಾರು ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸ್ಬೋದು. ಊಟ ಎಲ್ಲ ಮಾಡಿಕೊಂಡು ನಮ್ಮ ಯಜಮಾನ್ರು ಬರ್ತಾವ್ರೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಆಚೆ ಕಡೆ ಹೋಗ್ಬೇಕಾಗಿತ್ತು, ಎಲ್ಲೋ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಅಷ್ಟರೊಳಗಡೆ ನನ್ನ ಮಗಳು ಬಂದಳು. ಕಾಲೇಜಿಂದ ಬಂದಮೇಲೆ ಆಚೆ ಕಡೆ ಹೋಗ್ತಾ ಇದ್ದೀವಿ.
ನನ್ನ ಮಗ ಏನೋ ಕೆಲಸ ಮಾಡ್ತಾ ಇದ್ದ. ನನ್ನ ಮಗಳು, ನನ್ನ ಮಗ ಇಬ್ಬರು ಸೇರ್ಕೊಂಡು ಸುಮ್ಮನೆ ಜೋಶಾಗಿ ಕಿತ್ಲಾಡ್ಕೊಂಡು, ಮಾತಾಡ್ಕೊಂಡು ಇದು ಮಾಡ್ತಾಯಿದ್ರು. ನಾನು ಇನ್ನೇನು ಆಚೆ ಹೋಗ್ಬೇಕು ಅಂದರೆ ದೇವ್ರ ಮನೇಲಿ ಹಾಲು ಇಕ್ಕಿರ್ತೀವಿ. ಹಾಲು ತೆಗ್ದಿಕ್ಕಿ ಪೂಜೆ ಮಾಡಿಬಿಟ್ಟು ಆಚೆ ಕಡೆ ಹೋಗ್ತೀವಿ. ಸಂಜೆ ಆಗಿತ್ತಲ್ವ, 4 o'clock ಆಗಿತ್ತು ಇವಾಗ. ಪೂಜೆ ಮಾಡಿಬಿಟ್ಟು ಹೋಗಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ವಿಡಿಯೋ ಜೊತೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ.